ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಒಂದು ಸುರಕ್ಷಿತವಾಗಿ ಹೋಳಿಯನ್ನು ಆಚರಿಸಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಯಾರಾದರೂ ನಮ್ಮ ಚಾನಲನ್ನು ಮೊದಲ ಸಾರಿ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲ ಸಿದ್ದಪ್ಪಣ್ಣ, ಈ ಬಂಡಿ ಎಷ್ಟಿದೆ? ಒಂದೈತೆ ಮತ್ತೆ ಯಾವಾಗ ಎಷ್ಟು ಮಂದಿ ಆತೀವಣ್ಣ ಇದ್ರಾಗ? ಇಲ್ಲಂಗೆ ನಾಗಮ್ಮ ಇದೊಂದು ಬಂಡಿ ಐತಿ. ಇನ್ನು ಹಿಂದೆ ಎರಡದಾವ್ ತಗರಿ ಹೆಣ್ಮಕ್ಳು ಇದ್ರಾಗತ್ರಿ. ಹುಡುಗರು ಗಂಡು ಮಕ್ಳು ಎಲ್ಲ ಅದ್ರಾಗ ಬರ್ತಾರೆ ತಗರಿ. ಆಯ್ತು ನಡ್ರಿ. ಇನ್ನೂ ಏನು ಬಂಡೆಗೆ ಹೋಗ್ತೀವಿ, ಇವಾಗ ಬಿಟ್ರೆ ಸಂಜೆಗೆ ಮುಟ್ತೀವಿ ಹೋಗಿ ತೇರು ಎಳ್ಸಂಡು ಮತ್ತೆ ಇವತ್ತು ಹೊಳಿ ಬರೋದ ಹೆಂಗೆ ಮಾಡ್ಕೊಂಡ್ರಿ ನೀವೇನು? ಎಲ್ಲರಿಗೂ ನಮಸ್ಕಾರಗಳು. ಏನಂತಂದರೆ ಇವತ್ತು ನಮ್ಮ ಊರ ಹತ್ರ ಅಂದರೆ ಅಮರೇಶ್ವರ ಅಂತ ಒಂದು ಸುಕ್ಷೇತ್ರ ಇದೆ. ಈ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಹೋಳಿ ದಿನ ಜಾತ್ರೆ ಆಗುತ್ತೆ. ಈ ಜಾತ್ರೆಗೆ ಮುಂಚೆಯಿಂದಲೂ ತುಂಬ ಪ್ರಸಿದ್ಧವಾದ ಕ್ಷೇತ್ರ ನಮ್ಮ ಸುತ್ತಮುತ್ತ ಎಲ್ಲ. ಸೊ ಹಂಗಾಗಿ ಮುಂಚೆ ಜಾತ್ರೆಗೆ ಯಾವ ಥರ ಹೋಗ್ತಿದ್ರು ಏನನ್ನೋದನ್ನು ಇದರಲ್ಲಿ ತೋರಿಸಿದ್ದೀವಿ. ಮುಂಚೆ ಎಲ್ಲ ಅಷ್ಟೊಂದು ವ್ಯವಸ್ಥೆಗಳಿರಲಿಲ್ಲ. ಎಲ್ಲರೂ ಎತ್ತಿನ ಬಂಡೆಯಲ್ಲಿ ಹೋಗ್ತಾಯಿದ್ರು. ಯಾವ ಥರ ಜಾತ್ರೆ ಮಾಡ್ತಾಯಿದ್ರು ಏನಿದ್ರು ಎಲ್ಲ ತೋರಿಸ್ತಾ ಇದ್ದೀವಿ. ಗುರುಗುಂಟ ಶ್ರೀ ಅಮರೇಶ್ವರ ಸುಕ್ಷೇತ್ರ ಇವತ್ತು ಜಾತ್ರೆ ಇರೋದು. ಆ ಜಾತ್ರೆಯಲ್ಲಿ ಯಾವ ಥರ ಹೇಗಿರುತ್ತೆ, ಹಳೆ ಕಾಲದವ್ರ ಜಾತ್ರೆ ಏನು ಮಾಡ್ತಾಯಿದ್ರು ಅಂತ ಎಲ್ಲ ತೋರಿಸ್ಕೊಡ್ತೀವಿ. ಇಲ್ಲ ಅಣ್ಣ, ಹೋಗೋದು ಸಂಜೆಗೆ ಹೋಗಿ ತೇರು ಮುಗಿಸ್ಕೊಂಬ್ರಿ. ಈ ಬಿಟ್ರೆ ಸಂಜೆಯಲ್ಲಿ ಆತೈತೆ ತೇರು ಮುಗಿಸ್ಕೊಂಡು ಅಲ್ಲೇ ಹೊಸ್ತಿರೋದು. ಹೊಸ್ತಿದ್ದು ಮುಂಜಾನೆ ಏನು 500 ನುಣ್ಸೋದಿರ್ತೈತೆ, 500 ನುಣ್ಸಂಬ್ರಿ. ಎಲ್ಲರೂ ಬಂದಾರ ಮತ್ತೆ ಕೊಂಡ ಮುಳಿಗೆ ದರ್ಶನ ಮಾಡ್ಕೊಂಡು 500 ನುಣ್ಸಿದ ಮೇಲೆ ಮತ್ತೆ ಜಾತ್ರೆ ಗೀತ್ರೆ ಮಾಡ್ಕೊಂಡು ಮತ್ತೆ ಒಳ್ಳೆ ಬಿಡಂಬ್ರಿ. ಆಮೇಲೆ ಅವತ್ತೊಂದಿನ ಹೊಸ್ತಿದ್ದು ಮುಂದಿನ ದಿನ ಏನು ಜಾತ್ರೆ ಗೀತ್ರೆ ಮಾಡ್ಕೊಂತಾರಂತ ಹೆಣ್ಮಕ್ಳು ಮಾಡ್ಕೊಂಡು ಬಿಡಂಬ್ರಿ. ಆಯ್ತಾಯ್ತು, ವರ್ಷ ಹಂಗಲ್ಲ ಮಾಡೋದು. ನಡೀತ ತಗರಿ, ಅಷ್ಟ ಮಾಡಮ್ ತಗರಿ. ಈ ವರ್ಷ ಜಾತ್ರೆಗೆ ದನಗಳು ಜಗ್ಗಿ ಬಂದವಂತ ನಮ್ಮ ಇವ್ನಿಗೆ ಹೇಳಿನಿ, ರುದ್ರಗೆ ತಾಂಬ ಅಂತೇಳಿ. ನೋಡಮ್, ನಮ್ಗೆ ಎತ್ತದವಲ್ಲ ಎತ್ತೇನು ಮಾರಕತ್ರಿ ಅಣ್ಣ? ಹೆಂಗ ಇಲ್ಲಂಗೆ ಹೊಸ ಬೇರೆ ಎತ್ತು ತಗೋಬೇಕು. ಇವ್ನ ಮಾರ್ಕೇಶ್ ಅವ್ನು ತಗೊಳಮಂತ ಇದೀವಿ. ನೋಡ್ಬೇಕು, ಶಿವಪ್ಪಣ್ಣನು ಬರ್ತಂದ ಜಾತ್ರೆಗೆ. ಈಗ ನಾವು ಓಮ್ ನಡ್ರಿ ಆಯ್ತಿದ್ರ ಇದು ಮಾಡ್ಕೊಂಡು ಹೋಗಮ್ರಂತ. ಗೌರಮ್ಮ ಎಲ್ಲ ತಗೊಂಡ್ರಿಲ್ಲ, ರಾಜೇಶ್ವರಿ, ಸಂಗಮ್ಮ, ಶರಣಮ್ಮಕ್ಕ ಎಲ್ಲ ತಗೊಂಡ್ರಿಲ್ಲ. ಅವೆಲ್ಲ ಏನ್ ಬೇಕೆಲ್ಲ ತಗೊಂಡ್ರಿಲ್ಲ. 500 ನುಣ್ಸೋದು ಎಲ್ಲಷ್ಟು ಹೋಗಕ್ಕೆ ಎಲ್ಲಷ್ಟು ತಗೊಂಡೈತೆ. ಎಲ್ಲಷ್ಟು ಇದು ಮಾಡಿ ತಗೋರಿ. ನಾಮಕ್ಕೆ ಆಯ್ತು ನೋಡ್ರಿ. ಎಲ್ಲ ಹುಡುಗರೆಲ್ಲ ಅದ್ರಾಗ ಹತ್ತವಂತ ಮತ್ತೆ ಎಲ್ಲ ಇವು ಸಾಮಾನು ಗಿಮಾನು ಎಲ್ಲಷ್ಟು ಎಲ್ಲ ಹುಡುಗರು ಇರೋ ಬಂಡೆಗೆ ಹಾಕಿವಿ. ನಾವು ಎಲ್ಲ ಇದ್ರಾಗ ಹೋಗಿ ತಗೋರಿ. ನೋಡ್ರಿ ಆಯ್ತು, ಎಲ್ಲ ತಗೊಂಡಾಗ ತಗೋರಿ. ಮುಂಚೆ ಯಾವ ಥರ ಅಂದರೆ ಎಲ್ಲ ಒಂದು ನಾವು ಓಣೆ ಅಂತೀವಿ ಏರಿಯಾಗೆ. ಆ ಓಣೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಬಂದವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅಮರೇಶ್ವರ ಜಾತ್ರೆಗೆ ಈ ಥರ ಒಂದು ಎತ್ತಿನ ಬಂಡೆಯಲ್ಲಿ ಹೋಗ್ತಾಯಿದ್ರು. ಅದು ಒಂಥರ ಚೆನ್ನಾಗಿರ್ತಿತ್ತು ಆವಾಗಿನ ಜಾತ್ರೆ. ಆ ಥರ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಅದನ್ನು ಇದರಲ್ಲಿ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಒಂದು ಗುರುಗುಂಟ ಅಮರೇಶ್ವರ ದೇವಸ್ಥಾನದ ದ್ವಾರವಾಗಿದೆ, ಅಂದರೆ ಮುಖ್ಯ ದ್ವಾರ ಇದು. ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದಲೇ ನಾವು ಕೆಳಗಡೆ ಇಲ್ಲೇ ಇಳ್ಕೊಂತಂದರೆ ಕೆಳಗಡೆ ಇರೋದಲ್ಲಿ ದೇವಸ್ಥಾನ. ಅಲ್ಲಿ ಕೊಂಡ ಇದೆ. ಅಂದರೆ ಅಲ್ಲಿ ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ದೇವ ದರ್ಶನ ಮಾಡ್ಕೋತಾರೆ. ಇದು ನಮ್ಮಲ್ಲಿ ಪದ್ಧತಿ. ಇಲ್ಲಿ ಬಂದು ಕೊಂಡ ಮುಳುಗಿದ್ರೆ ಎಲ್ಲ ಪಾಪಗಳು ತೀರ್ತಾವೆ ಅಂತ ಇಲ್ಲಿ ಜನರ ನಂಬಿಕೆ. ಅದೊಂದು ದೈವತ್ವ ಕೂಡ ಇರೋದ್ರಿಂದ ಈ ಕಡೆ ಜನರೆಲ್ಲ ನಂಬ್ತಾರೆ. ಸೊ ಇದೊಂದು ನಮ್ಮ ಈ ಸುತ್ತಮುತ್ತ ಇದೊಂದು ನಮಗೆ ಒಳ್ಳೆ ಪವಿತ್ರವಾದ ದೇವಸ್ಥಾನ. ಜಲ್ದಿ ಬಂದಲ್ಲ ನಾಗಮ್ಮಕ್ಕ, ಜಲ್ದಿ ಮುಟ್ಟಿ ನೋಡಿ. ಈಗ ಒಂದು 2 ಗಂಟೆ ಆಗೈತೆ. ಜಲ್ದಿ ಕರ್ಕೊಂಬಂದು ನನ್ನ ಹೊಲದಲ್ಲಿದ್ದು ಕರ್ಕೊಂಬಂದ್ಬಿಟ್ನಲ್ಲ. ನಾವು ಜಲ್ದಿ ಎಷ್ಟು 5 ಗಂಟೆಗೆ ಬಿಟ್ಟಂಗೈತೆ. ನನಗೆ ಜಲ್ದಿ ಬಿಟ್ಟಿವಿ. ಹಂಗಾಗಿ ಒಂದು 2 ಗಂಟೆ ಆಗೈತೆ. ಈಗ ಮುಟ್ಕೊಂಡಿವಿ. ನೋಡೋದಕ್ಕೆ ಈ ಸದ್ಯಕ್ಕೆ ಮಂದಿ ಏನೋ ಬರ್ತಾ ಮಂದಿ ಬರ್ತಾರೆ. ಅವ್ರು ಜಲ್ದಿ ಒಕ್ಕೇಸಿ ಸ್ವಲ್ಪ ಕೊಂಡದಾಗ ಏನು ಜಳಕ ಮಾಡೋದು ಬೇಡ. ಕೊಂಡದಾಗ ಇಳಿದು ಒಂದು ಸ್ವಲ್ಪ ಮುಖ ತಕ್ಕೊಂಡು ಕೈಕಾಲು ತಕ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಜಾತ್ರೆಗೆ ಹೋಗಿ ಸೈಡಿಗೆ ನಿಂತ್ಕೊಂಡ್ಬಿಡಮ್ರಿ. ಅಲ್ಲಿ ಏನು ಬಂಡೆಲ್ಲ ಬಂದವಲ್ಲ ಅಲ್ಲಿ ನಿಂದಿರ್ಸಿವಿ. ಅಲ್ಲಿ ಸಿದ್ದಪ್ಪನಿಗೆ ಟೆಂಟ್ ಹಾಕಂತೇಳಿ ಹಾಕ್ತಿರ್ತಾರೆ ಅವರು. ನಾವು ಜಲ್ದಿ ಹೋಗಿ ದರ್ಶನ ಮಾಡ್ಕೊಂಡು ಹೋದೆವಪ್ಪ ಅಂದರೆ ತೇರು ಸ್ಟಾರ್ಟ್ ಆಗ್ತೈತೆ. ತೇರು ಮುಗಿತಪ್ಪ ಅಂದರೆ ತೇರು ಮುಗಿದಿಂದ ನಾವು ಏನು ಒಳ್ಳೆ ದರ್ಶನ ಮಾಡ್ಕೊಂಡು ಬರಬೇಡ. ನಮ್ಮ ಏನಾದರೂ ಅಲ್ಲಿ ಇದು ಮಾಡ್ಕೊಂಡು ಇವತ್ತೇನು ಊಟ ಮಾಡ್ಕೊಂಡು ಮಕ್ಕಳಂಬ್ರಿ. ಮುಂಜಾನಿದ್ದ ಮತ್ತೆ ಬಂದು ದರ್ಶನ ಮಾಡ್ಕೊಂಡು ಏನೈತೆ ನಮ್ದೆಲ್ಲ ಇದು ಮಾಡ್ಕೊಂಬ್ರಂತ. ಅತ್ತಿನ ಕರ್ಕೊಂಬಂದ್ರೆ ನಡೀತಿತ್ತ ನಾಗಮ್ಮ. ಇಲ್ಲ ಬೇಡಾಕಿ ಎಲ್ಲಿ ಇಳಿದು ಬರೋದು ಇದಾಗಲ್ಲ, ನಡೀತಿತ್ತ. ಇಲ್ಲಿಂದ ಮುಂಜಾನೆ ಇದಾಯ್ತಪ್ಪ ಅಂದ್ರೆ ಕರ್ಕೊಂಬರಮ್ರಿ. ಕೊಂಡ ಮುಣಿಸಿ ದರ್ಶನ ಮಾಡ್ಸಂದ್ರೆ ಮುಂಜಾನೆ ಗದ್ಲಾತೈತೆವ. ಇನ್ನು ಬರೋದು ಈಗ ಬಂದಿವಿ, ಒಳ್ಳೆ ಹೋಗೋಷ್ಟೊತ್ತಿಗೆ ಎಷ್ಟು ಗದ್ಲಾತೈತೆ ನೋಡಿ. ಈಗ ಇಳ್ಕೊಂಡು ಇಷ್ಟು ಇಳ್ಕೊಂಡು ಗದ್ದಲ ಆಯ್ತು ಕರ್ಕೊಂಬರಕ್ಕಾಗಲ್ಲ. ಮುಂಜಾನೆ ಅಷ್ಟು ಇರಲ್ಲ. ಜಲ್ದಿ ಒಂದು ಕರ್ಕೊಂಡು ಇದು ಮಾಡಂತಾರೆ. ಎಲ್ಲರೆಲ್ಲ ಭತ್ತ ತಂದಿರಲ್ಲ. ಎಲ್ಲ ಭತ್ತ ಅಂದ್ರೆ ಇವೆಲ್ಲ ಇದು ಎಡಿ ಕೊಡೋಕೆಲ್ಲ ಅಷ್ಟೇ. ಬೆಲ್ಲ ಬೇಳೆ ಅಕ್ಕಿ ಎಲ್ಲ ತೊಗೊಂಬಂದಿರಲ್ಲ ಮತ್ತಿಂದಾಡೆ ನಾಗಮ್ಮಕ್ಕ. ನಾವಂತೂ ಎಲ್ಲಷ್ಟು ತಂದಿವಿ. ಏನಿಲ್ಲ ಎಲ್ಲಷ್ಟು ತಂದಿವಿ. ಏನು ಸಣ್ಣ ಕಾಯಿಪಲ್ಲೆನೂ ತಂದಿವಲ್ಲ, ಕಾಯಿಪಲ್ಲೆ ತಂದಿವಿ, ಎಲ್ಲಷ್ಟು ತಂದಿವಿ. ಮಾಡೋದಷ್ಟು 500 ನುಣ್ಕ್ಬೇಕು. ಮುಂಜಾನೆ 500 ಸಿಗಲ್ಲ ಇಲ್ಲಿ ಒಟ್ಟೆ. ಏನು ಮಾಡೋದು? ನೀವು ಇದ್ರಲ್ಲ 500 ಇಬ್ಬರು, ನೀನು ನಿಮ್ಮ ತಂಗಿ ರಾಜೇಶ್ವರಿ ನೀನು ಇಬ್ಬರು ಇದ್ರಲ್ಲ 500 ಮತ್ತೆ ಅದು. ಹೌದಕ್ಕ, ನಾವು ಉಣ್ಸಕ್ಕೆ ಬಂದು ನಾವು ಉಂಡ್ರೆ ಹೆಂಗಿರ್ತೈತೆ? 5 ಮಂದಿ ಇರ್ತಾರೆ ಇಲ್ಲಿ. ಬೇಕಾದಷ್ಟು ಮಂದಿ ಇರ್ತಾರೆ. ಅಮರೇಶ್ವರ ಜಾತ್ರೆ ಅಂತಂದ್ರೆ ಬೇಕಾದಷ್ಟು ಮಂದಿ ಬಂದಿರ್ತಾರೆ. ಒಂದು 5 ಮಂದಿ ಉಣ್ಸಮ್ರಿ. ಆಯ್ತಾಯ್ತು, ನೀವು ಅದನ್ನು ಸರಿ ಐತೆ. ಅಷ್ಟು ಮಾಡಮ್ ತಗರಿ. ಫಸ್ಟ್ ಇದು ಮಾಡಮ್ರಿ. ಎಲ್ಲರೂ ತಂದಿರಲ್ಲ ಅಷ್ಟು ಮಾಡಮ್ ತಗರಿ. ನೋಡಮ್ರಿ. ಫಸ್ಟ್ ಎಲ್ಲ ಅಡಿಗೆ ಎಲ್ಲ ಮಾಡ್ಕೊಂಡು ಮೊದಲು, ಆಮೇಲೆ ಅದು ಹೆಂಗೆ ಬರ್ತಾ ಅನುಕೂಲ ಅದ್ರಂಗೆ ಮಾಡಮ್ರಿ. 500 ಉಣ್ಸಕ್ಬೇಕವ, 500 ಉಣ್ಸಕ್ಬೇಕು. ನೀವು ಸುಮ್ಮನೆ ನಾನು ನಕ್ಲಿಗಂಡೆ ನಾನು ನಿಮಗೆ ನೀವು 500 ಅಂತೇಳಿ ಬಂದಿವಿ ಅಂತಂದ್ರೆ ಎಲ್ಲ ಇಲ್ಲಿ ಸಿಗ್ತಾರೆ. ಈಗ ಸಿಗುತ್ತಾರೆ. ಅಲ್ಲೇ ಉಳಿಸ್ಕೇಸಿ ಇದು ಮಾಡಮ್. ಇಲ್ಲಿ ತೋರಿಸಿದ್ವಲ್ಲ, ಇದೇ ಒಂದು ಅಮರೇಶ್ವರ ಸುಕ್ಷೇತ್ರ ಗರ್ಭಗುಡಿಯಲ್ಲಿ ಇರ್ತವಂಥ ಒಂದು ಅಮರೇಶ್ವರ ಒಂದು ಮೂರ್ತಿ. ಇದನ್ನು ನಾವು ಆರಾಧ್ಯ ದೈವ ಅಂತ ಹೇಳ್ಬಿಟ್ಟು ಇದೇ ಮೂರ್ತಿಯನ್ನು ಈ ಕಡೆ ನಮ್ಮ ಜನರೆಲ್ಲರೂ ಪೂಜಿಸ್ತೀವಿ.
ಅಮರೇಶ್ವರ ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ, ಎಲ್ರನ್ನೂ ಚೆನ್ನಾಗಿಟ್ಟಿರಪ್ಪ. ನಿನ್ನ ಆಶೀರ್ವಾದ ಎಲ್ಲರ ಮೇಲೆ ಇರಲಪ್ಪ ತಂದೆ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಪ್ಪ ದೇವರೇ. ಈ ವರ್ಷದಿಂದ ಮುಂದಿನ ವರ್ಷದಿಂದ ಜಾತ್ರೆ ಬರೋರಿಗೆ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಬೇಕು, ಯಾವಾಗಲೂ ಚೆನ್ನಾಗಿಟ್ಟಿರಪ್ಪ ತಂದೆ. ಪ್ರತಿ ವರ್ಷ ಜಾತ್ರೆ ಏನು ತೊಂದರೆ ಇಲ್ದಂಗೆ ನಡೆಯಂಗೆ ಆಶೀರ್ವಾದ ಇರಲಪ್ಪ ತಂದೆ, ಕಾಪಾಡಪ್ಪ. ಜೈ ಶ್ರೀ ಅಮರೇಶ್ವರ ಮಹಾರಾಜ್ಗೂ ಜೈ. ನಾಲ್ಕು ಅವ್ರು ಎಕಡೆ ಹೋದ್ರು? ಗೌರಮ್ಮ, ಸಂಗಮ್ಮ, ರಾಜೇಶ್ವರಿ ಎಲ್ಲಿ ಎಕಡೆ ಕಾಣವಲ್ಲ ಗದ್ದಲ. ಅವ್ರೇನು ಮುಂದೋದ್ರೆ ಹಿಂದೋದ್ರೆ ಗೊತ್ತಿಲ್ಲವ. ಗದ್ದಲ ಒಂದು ಐತೆ, ಜಲ್ದಿ ಆ ಕಡೆ ಹೋಗಿ ನಿಂದ್ರಮ್ಮ ನೋಡ್ರಿ. ಆ ಕಡೆ ಹೋಗಿ ನಿಂತ್ಕೊಂಡು ಅಲ್ಲಿ ಬರ್ತಾರೆ ಬಾ, ಹೋಗಮ್ಮ ನಾವು. ದರ್ಶನ ಆದ ತಕ್ಷಣನೇ ಇಲ್ಲಿ ಒಂದು ಗರ್ಭಗುಡಿ ಮುಂದೆನೇ ಇಲ್ಲಿ ನಂದಿ ಬಾಯಿಂದ ನೀರು ಬರುತ್ತೆ. ಅಂದರೆ ಅದರಲ್ಲಿ ಹಿಂದ್ಗಡೆಯಿಂದ ನೀರು ಬರ್ತಾ ಇರುತ್ತೆ. ಇದು ಉದ್ಭವದ ನೀರು ಅಂತ ಹೇಳ್ತಾರೆ. ಆ ಉದ್ಭವದ ನೀರು ಅಲ್ಲಿ ಬರುತ್ತಲ್ಲ, ಅಲ್ಲಿಂದ ಆ ನೀರು ಈ ಗರ್ಭಗುಡಿ ಎಲ್ಲ ಗರ್ಭಗುಡಿ ಮುಂದ್ಗಡೆ ಬರುತ್ತೆ. ಆ ನೀರು ಗರ್ಭಗುಡಿ ಮುಂದ್ಗಡೆ ಬಂದ್ಬಿಟ್ಟು ಅಲ್ಲಿಂದ ಈ ಕೊಂಡ ಈ ತೋರಿಸಿದ್ವಲ್ಲ, ಈ ಕೊಂಡದಲ್ಲಿ ನೀರು ಬೀಳುತ್ತೆ. ಸೊ ಇಲ್ಲಿ ಬೀಳೋದ್ರಿಂದ ನಾವು ಅದನ್ನು ನಮ್ಮ ಕಡೆ ಜನ ಎಲ್ಲ ನಾವು ಪವಿತ್ರ ತೀರ್ಥಕ್ಷೇತ್ರ ಅಂತ ನಾವು ಅಲ್ಲಿ ಬಂದ್ಬಿಟ್ಟು ಯಾವಾಗೇ ಬರಲಿ ನಮ್ಮ ಕಡೆ ಜನ ಯಾರಾದ್ರಾಗಲಿ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಅಮರೈನ್ ಕೊಂಡ ಅಂತ ಇದು ಪ್ರಸಿದ್ಧಿ. ಇಲ್ಲಿ ಈ ಅಮರೈನ್ ಕೊಂಡದಲ್ಲಿ ನಿಮ್ಮ ಬೇರೆ ಕಡೆ ಎಲ್ಲ ಹೊಂಡ ಕಲ್ಯಾಣಿ ಅಂತ ಕರೀತಾರೆ, ನಮ್ಮ ಕಡೆ ಕೊಂಡ ಅಂತ ಕರಿತೀವಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಾವು ಈ ಅಮರೈನ್ ಕೊಂಡದಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ದೇವ್ರ ದರ್ಶನ ತೊಗೊಂಡು ಮುಂದಕ್ಕೆ ಹೋಗ್ತೀವಿ. ಇದು ಇಲ್ಲಿನ ಒಂದು ಪದ್ಧತಿ. ಇವಾಗ ನಾವು ಮುಂಚೆ ಕೊಂಡಕ್ಕೆ ಹೋಗಿಲ್ಲ, ನಾವು ಹಂಗೆ ಬಂದು ದರ್ಶನ ಮಾಡ್ಕೊಂಡಿವಿ. ಕೊಂಡಕ್ಕೆ ನಾಳೆ ಮತ್ತೆ ಮುಂಜಾನೆ ಬಂದು ಕೊಂಡ ಮುಣಿಗೆ ದರ್ಶನ ಮಾಡ್ತೀವಿ. ಭಾರಿ ಚಂದ ಮಾಡ್ಯಾರ ನೋಡ್ರಿ ರಾತ ಈ ಸಲ. ತೇರು ಮಸ್ತ್ ಮಾಡ್ಯಾರ ನೋಡಿ. ತೇರು ಅಲಂಕಾರ ಎಲ್ಲ ಚಂದ, ಹೂವಿಂದು ಎಲ್ಲ ನೋಡಿ ಎಷ್ಟು ಚಂದ ಮಾಡ್ಯಾರಲ್ಲ. ವರ್ಷ 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 ಚಂದ ಆತೈತಪ್ಪ ಜಾತ್ರೆ. ನಾಗಮ್ಮಕ್ಕ ತೇರಿಂದ ಅಲಂಕಾರ ಮಾತ್ರ ಚಂದ ಆಗೈತೆ. ನಾವು ಎಷ್ಟು ಹಾಕ್ಯಾರ ಏನು ಕತಿ. ಸನಕ್ಕೆ ಹೋಗಕ್ಕೆಲ್ಲ ಆತು ಬಿಡ, ಎಷ್ಟು ಮಂದಿ ಅದರಲ್ಲಿ. ಸನಕ್ಕೆ ಹೋಗ್ಬೇಕಂತ ಏನಿಲ್ಲ, ಇಲ್ಲಿಂದನೇ ದೂರಲಿದ್ದ ಅಂಬ್ರಯ್ಯನ ನೋಡ್ಕೊಂಬಿಟ್ರೆ ಆಯ್ತು ಅಷ್ಟೇ. ಸನಕ್ಕೆ ಹೊಲೇಬೇಕಂತ ಏನೈತೆ, ನಾವು ಇಲ್ಲಿದ್ದ ಅಂಬ್ರಯ್ಯ ನೀನೇ ಕಾಪಾಡಪ್ಪ ಅಂದ್ರೆ ಸಾಕತ್ತ ಕಾಪಾಡ್ತಾನೆ ಇಲ್ಲಿದ್ರು. ಅದೇನು ಕರೆ ಬಿಡಕ್ಕ ನೀನು ಹೇಳೋದೇನು ಕರೆಕ್ಟ್ ಐತೆ ಅಲ್ಲಕ್ಕ. ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲರಿಗೂ ನಮ್ಮ ಅಂಬ್ರಯ್ಯನ ಮನೆ ದೇವ್ರಲ್ಲಕ್ಕ ಎಲ್ಲರಿಗೆ ನೋಡಿ. ಈ ಕಡೆ ಸೈಡ್ ಇನ್ನು ನಮ್ಮ ಕಡೆ ರಾಯಚೂರು, ಈ ಕಡೆ ಬಿಜಾಪುರ ಸೈಡ್ ಮುದ್ದೇಬೇಳ ಅಂತ ಬರುತ್ತಲ್ಲ, ಮುದ್ದೇಬೇಳ ಮಂದಿ. ಈ ಕಡೆ ಕೊಪ್ಪಳದಾಗ ಸ್ವಲ್ಪ ಗುಲ್ಬರ್ಗ, ಈ ಕಡೆ ಯಾದಗಿರಿ, ಇಲ್ಲೆಲ್ಲ ಕಡೆ ಸುತ್ತಮುತ್ತ ಜನರಿಗೆಲ್ಲ ನಮ್ಮ ಅಮರಯ್ಯ ಸ್ವಾಮಿನೇ ಆರಾಧ್ಯ ದೈವ. ಹಂಗಾಗಿ ದೊಡ್ಡ ಜಾತ್ರೆ ಕಡೆ ಸೈಡ್ ಎಲ್ಲರಿಗೆ ಮನೆ ದೇವ್ರಿಗೆ ಕಡೆ ಸೈಡ್ ಇರೋರಿಗೆ ಭಾಳ ಮಂದಿಗೆ ಇತ್ತು ಮನೆ ದೇವರು. ಹಂಗಾಗಿ ಎಲ್ಲರನ್ನೂ ಕಾಯ್ತಾನೆ ನಮ್ಮಪ್ಪ ಅಮರಯ್ಯ ಸ್ವಾಮಿ. ತೀರಿ ಹಂಗಾಯ್ತು. ಸಿದ್ದಪ್ಪನವ್ರು ಯಾರು ಬಂದಿಲ್ಲನು? ಅವನವರು ಇಲ್ಲ ನಾಗಮ್ಮವ ಅಲ್ಲ ಇದು ಟೆಂಟ್ ಇದು ಮಾಡಕತ್ತಿದ್ರು. ಇಲ್ಲೇ ಬಂದಿರ್ತಾರೆ ಗಂಡ್ಮಕ್ಳ. ಇಷ್ಟು ಮಂದಿ ಎಲ್ಲಿ ಸಿಗ್ತಾರೆ ತಗವ, ಎಲ್ಲಿ ಮತ್ತೆ ಅಕ್ಕಿನ ಎಲ್ಲಿ ಕರ್ಕೊಂಬರಕಾಗ್ತಾಳೆ. ಇಷ್ಟು ಮಂದಿ ಗದ್ದಲ ಐತೆ, ಅಲ್ಲಿಂದ ನಮಸ್ಕಾರ ಮಾಡ್ಕೊಂತ ಬಂದ್ಲಕ್ಕಿ. ಗದ್ದಲ ಎಲ್ಲಿಂದ ಇದು ಮಾಡ್ಕೊಳಕತ್ತ ತಗವ. ವಯಸ್ಸಿದ್ದಾಗ ಬಂದೋಗ್ಯಾರ, ಇವಾಗೇನು ಮುಂಜಾನೆ ದರ್ಶನ ಮಾಡಿಸಿದ್ರೆ ಅಷ್ಟ ಸಾಕಂತ. ಈಗಂತ ಗದ್ದಲಾಗ ಅವ್ರನ್ನ ಎಲ್ಲಿ ಮಾಡಕತ್ತಾವ ಅಲ್ಲ ಅನ್ಲಕ್ಕಿನ. ಅಂಗಡಿ ಭಾಳ ಬಿದ್ದಾವ ನೋಡಿ ಸಲ. ಜಿಲೇಬಿ, ಬಜೆ ಅಂಗಡಿ, ಬಾಂಡದ ಅಂಗಡಿ, ಇವು ಎತ್ತನು ಭಾಳ ಬಂದವ. ಈಗ ದಂಜಾತ್ರಿ ಎತ್ತನು ಭಾಳ ಬಂದವ ನೋಡು. ಹೌದಕ್ಕ ಈ ಸಲ ಎತ್ತು ಭಾಳ ಬಂದವ. ದಂಜಾತ್ರಿ ಭಾಳ ಜೋರೈತಿ ಈ ಸಲ. ಈ ಕಡೆ ನಮ್ಮ ಭಾಗದಲ್ಲಿ ಜಾತ್ರೆ ಜೊತೆಗೆ ದನದ ಜಾತ್ರೆ ಅಂತ ಒಂದು ಇದೆ. ದನದ ಜಾತ್ರೆ ದನಗಳನ್ನೆಲ್ಲ ತೊಗೊಂಡ್ಬರ್ತಾರೆ, ಹಸುಗಳನ್ನ ತೊಗೊಂಬಂದು ಮಾರಾಟ ಮಾಡೋದು, ಕೊಳ್ಳೋದು ಎಲ್ಲ ಮಾಡ್ತಾರೆ. ದನಗಳ ಜಾತ್ರೆ ಇವಾಗ ಕಡಿಮೆ ಆಗಿದೆ. ಇವಾಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಅವಾಗಿನ ಇದರಲ್ಲೆಲ್ಲ ಜಾತ್ರೆನೇ ಒಂದು ಬೇರೆ, ದನದ ಜಾತ್ರೆನೇ ಬೇರೆ. ದನದ ಜಾತ್ರೆ ಅಂತಂದರೆ ದನಗಳನ್ನೆಲ್ಲ ಊರೊಳಗಡೆ, ಜಾತ್ರೆ ಹೊರಗಡೆ ಎಲ್ಲ ಊರೊಳಗಡೆ ತೊಗೊಂಬಂದ್ಬಿಟ್ಟು ಅಲ್ಲೆಲ್ಲ ಮಾರಾಟ ಮಾಡೋದು ಎಲ್ಲ ಮಾಡ್ತಿದ್ರು ಜಾತ್ರೆ ಟೈಮಲ್ಲ. ನಮ್ಮ ಭಾಗ ಅಂತಲ್ಲ, ಕೆಲವು ಭಾಗಗಳಲ್ಲಿ ಜಾತ್ರೆ ಟೈಮಲ್ಲೇ ಒಂದು ದನಗಳ ಒಂದು ವ್ಯವಹಾರ ನಡೀತಾ ಇತ್ತು. ತೇರಳಕತ್ತಿ ಯಾಕ ಉತ್ತತ್ತಿ ತಗೊಂಡ್ಬಿಟ್ರಿ ಇರಲಿ. ತೇರಳಕತ್ತಿತ್ತು ನೋಡಿ, ಇದಾಯ್ತು. ಹೌದು, ತೇರಳಕತ್ತಿ ಎಲ್ಲರೂ ಒಂದ ತಲೆ ಅಂದ್ರೆ ಗದ್ದಲ ಐತೆ, ಜಗ್ಗೆ ಗದ್ದಲ ಐತೆ. ಮತ್ತೆ ಹೋಗೋಷ್ಟು ತೆಗಿತಾತೈತೆ ಒಂದ ಕಡೆ ನಿಂತ್ಕೊಂಡ್ರೆ ಎಲ್ಲರೂ. ಜೈ ಶ್ರೀ ಅಮರೇಶ್ವರ ಮಹಾರಾಜ್ಗೂ ಜೈ. ಅಮರೇಶ್ವರ ಮಹಾರಾಜ್ಗೂ, ಅಮರೇಶ್ವರ ಮಹಾರಾಜ್ಗೂ ಜೈ. ಅಮರೇಶ್ವರ ಮಹಾರಾಜ್ಗೂ ಜೈ. ಅಮರೇಶ್ವರ ಮಹಾರಾಜ್ಗೂ ಜೈ. ಯವ್ವ ಏನು ಮಂದಿ ಐತೆವ ತೇರ. ಆ ಕಡೆ ಕಡೆ ದಬ್ಬಡ್ರಿ ಅಪ್ಪ, ದಬ್ಬಡ್ರಿ ಸುಮ್ಮನೆ ಯಪ್ಪ ಅಂತ ಪರಿದೈತಿದೆ ಗದ್ದಲ. ಆಯ್ತು ಅಂತ ತೇರ ಐತಿ ನಡ್ರಿ ಒಮ್ರೆ. ಆಯ್ತು ಮುಗಿತು, ಎಲ್ಲ ಮಂದಿ ಗದ್ದಲ ಐತೆ. ಅವನ್ನೆಲ್ಲ ಕೊಬ್ಬರಿ ಕೈ ಒಬ್ಬರು ಹಿಡ್ಕೊಂಡು ಒಮ್ರೆ ಮುಗಿಸ್ಕೊಂಡು ಅಲ್ಲೋಗಿ ಓರ್ಕೊಂತಾರೆ. ಅಲ್ಲೋಗಿ ಇದು ಮಾಡಮ್ ತಗೋರಿ. ನಮ್ಮ ಸಿದ್ದಪ್ಪನವರೆಲ್ಲ ಬಂದಾರೆ ಏನೋ ಯಾಕಡೆ ಗಂಡು ಮಕ್ಳಿಗೆ ಇದಾಗ್ಬಿಡ್ತಾರೆ. ಒಮ್ಮೆ ಹೋಗ್ತೀನಿ ಜಿಲೇಬಿ ಬಜ್ಜಿ ಕಟ್ಸ್ಕೊಂಡು ಒಮ್ರಿ. ರಾತ್ರಿ ತನಕ ಬರ್ತಾವೆ ರೊಟ್ಟಿ ತಿಂದಿವಿ ಹಂಗಾರೆ. ಸರಿ ಆಯ್ತು, ಅಲ್ಲಿಗೆ ಇದು ಮಾಡ್ಕೊಂತೇಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದರ ಭಾಗವು ಮುಂದುವರಿಯುತ್ತದೆ. ನಮ್ಮ ಭಾಗದ ಒಂದು ವೈಭವಿತವಾದ ಒಂದು ಜಾತ್ರೆಯನ್ನು ವಿವರಿಸಿದ್ದೇನೆ. ನಮ್ಮ ಕಡೆ ಜನರು ಯಾರಾದರೂ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ನಾನು ತೋರಿಸಿದ್ದೇನೆ.